ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರಬಹುದು ಆಲ್ರೆಡಿ ಈಗ ಮೂರನೇ ಸುತ್ತು ಮತ್ತು ಅಂತಿಮ ಸುತ್ತಿನ ಅಂತಿಮ ರಿಸಲ್ಟ್, ಫೈನಲ್ ರಿಸಲ್ಟ್ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಡಿಕ್ಲೇರ್ ಆಗಿದೆ. ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ಲಿಂಕ್ ಅನ್ನು ಓಪನ್ ಮಾಡಿ ತಮ್ಮ ತಮ್ಮ ರಿಸಲ್ಟ್ಗಳನ್ನ ನೋಡಿರಬಹುದು. ಹಾಗೂ ಒಳ್ಳೊಳ್ಳೆ ಕಾಲೇಜು ಮತ್ತು ಒಳ್ಳೆ ಬ್ರಾಂಚಿಗೆ ಅಲೋಕೇಟ್ ಆಗಿದ್ದನ್ನ ನೋಡಿ ನಿಮಗೆ ತುಂಬಾ ಖುಷಿ ಆಗಿರಬಹುದು. ಅಕಸ್ಮಾತ್ ಯಾರಿಗಾದ್ರೂ ಸೀಟ್ ಅಲೋಕೇಟ್ ಆಗಿಲ್ಲ ಅಂದ್ರೆ ಯಾವುದೇ ತರ ನಿರಾಸೆ ಬೇಡ. ನಿಮಗೆ ಒಳ್ಳೆ ಭವಿಷ್ಯ ಕಾದಿರುತ್ತೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಸೊ ಇವಾಗ ಪ್ರವೇಶಿತ ನೋಡೋದಾದ್ರೆ ಮೂರನೇ ಸುತ್ತಿನ ಫಲಿತಾಂಶದ ವೇಳಾಪಟ್ಟಿ. ಅದರ ಪ್ರಕಾರ ನಿಮಗೆ ಇವತ್ತು 2 ಗಂಟೆಯಿಂದ ಶುರುವಾಗಿ 2 ಗಂಟೆಗೆ ಆಕ್ಚುಲಿ ರಿಸಲ್ಟ್ ಬಂದಿರಲಿಲ್ಲ, ಇರಲಿ ಅವ್ರ ಪ್ರಕಾರ ತಗೊಳ್ಳೋದಾದ್ರೆ ಇವತ್ತು 2 ಗಂಟೆಯಿಂದ ಶುರುವಾಗಿ 13ನೇ ತಾರೀಕು ಅಂದ್ರೆ ನಾಡಿದ್ದು 5:30ವರೆಗೂ ಎಲ್ಲ ನಿಮ್ಮ ಕೆಲಸಗಳನ್ನು ಮುಗಿಸಬೇಕಾಗಿದೆ. ಅದರಲ್ಲಿ ಫೀಸ್ ಕಟ್ಟಿ ಕನ್ಫರ್ಮೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ, ಅಕಸ್ಮಾತ್ ನೀವು ಆನ್ಲೈನ್ ಮಾಡಿದರೆ ಅಲ್ಲೇ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದಾದ್ಮೇಲೆ ಅಕಸ್ಮಾತ್ ನೀವು ಚಾನಲ್ ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿ ಬರೋದ್ರಿಂದ ಅಲ್ಲಿ ಕೌಂಟರ್ ಫೈಲ್ ತೊಗೊಂಡ್ಬಂದು ಅದರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಶನ್ ಸೀಟ್ ಡೌನ್ಲೋಡ್ ಆಗುತ್ತೆ. ಪ್ರಿಂಟ್ ತಗೊಳ್ಳಿ, ಯಾವ ಕಾಲೇಜು ಬ್ರಾಂಚ್ ಎಲ್ಲ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೀವು ಟ್ರಾವೆಲ್ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳ ಸಮೇತ ಒರಿಜಿನಲ್ಲು, ಅದರ ಜೊತೆಗೆ 2 ಸೆಟ್ ಜೆರಾಕ್ಸು, ಒಂದು 3-4 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಎಲ್ಲವನ್ನು ತಗೊಂಡು ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಲ್ಲಿ ಮತ್ತೆ ನಿಮ್ಮ ಬಯೋಮೆಟ್ರಿಕ್ ತಗೋತಾರೆ. ಫೋಟೋ ಐಡಿ ತಗೊಂಡು ಮೊಬೈಲನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ನೀವು OTP ಬರುತ್ತೆ, ಯಾಕಂದ್ರೆ OTPಗೆ ಅಲ್ಲಿ ನೀವು ಕೊಟ್ಟ ಮೇಲೆ OTP ಎಂಟ್ರಿ ಮಾಡ್ತಾರೆ ಕಾಲೇಜವರು. ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಅಡ್ಮಿಷನ್ ಕನ್ಫರ್ಮೇಶನ್ ಲೆಟರು ನಿಮ್ಮ ಹೆಸರಲ್ಲಿ ಜನರೇಟ್ ಆಗಿ ನಿಮಗೊಂದು ಕಾಪಿ ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಮುಗಿದು ಸೀಟು ನಿಮ್ಮ ಹೆಸರಲ್ಲಿ ಬ್ಲಾಕ್ ಆಗುತ್ತೆ. ಸೊ ಇದೆಲ್ಲ ಕಾರ್ಯಕ್ರಮಗಳನ್ನ ನೀವು 2 ದಿನದಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಕಾಲೇಜಿಗೆ ಜಾಯ್ನ್ ಆಗಿ 15ನೇ ತಾರೀಕಿಂದ ಎಲ್ಲ ಕಾಲೇಜುಗಳು ಪ್ರಾರಂಭ ಆಗಿರೋದ್ರಿಂದ ನಿಮ್ಮ ಇಂಜಿನಿಯರಿಂಗ್ ಜರ್ನಿಯನ್ನು ಪ್ರಾರಂಭಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲಿಂಕಲ್ಲಿ ನೀವು ನೋಡೋದಾದ್ರೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಅದರ ಪ್ರಕಾರ ನೀವು ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಯಾರಿಗಾದರೂ ಅಕಸ್ಮಾತ್ ಇದೇ 3ನೇ ಸುತ್ತಲ್ಲಿ ಸೀಟ್ ಅಲೋಕೇಟ್ ಆಗಿದ್ರೆ ಅವ್ರಿಗೆ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಯಾವುದೇ ಥರ ಗಾಬರಿ ಬೇಡ. ಚೆಕ್ ಮಾಡಿಕೊಂಡು ಖುಷಿ ಪಡಿ, ನಿರಾಸೆ ಅಂತೂ ಆಗಬೇಡಿ. ಅವರೆಲ್ಲ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ 13ನೇ ತಾರೀಕಿನ 5:30 ಗಂಟೆಗೆ ನಿಮ್ದೆಲ್ಲ ಪ್ರೊಸೀಜರ್ಗಳು ಮುಗಿಬೇಕು. ಅದರ ಪ್ರಕಾರ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸೋಮವಾರದಿಂದ ನಿಮ್ಮ ಇಂಜಿನಿಯರಿಂಗ್ ಪ್ರಯಾಣ ಪ್ರಾರಂಭಿಸಿ. ಎಲ್ಲರಿಗೂ ಒಳ್ಳೇದಾಗಲಿ, ಗುಡ್ ಲಕ್. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ಥ್ಯಾಂಕ್ ಯು.